Hello students, welcome to another session of this integral calculus. In this session, we will be dealing with integration by partial fractions remaining examples. So, here is the first example. Today, integrate x square by x square plus 1 into x square plus 4. ಓಕೆ ಸೊ ಇದನ್ನ ಹೇಗೆ ಮಾಡಬೇಕು ಅಂದ್ರೆ ಇದನ್ನ ಒಂದು ಸುಲಭವಾದ ವಿಧಾನದಲ್ಲಿ ಅಂತಂದ್ರೆ ಸೊ ಟೇಕ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಇದನ್ನ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ವೈ ಅಂತ ತಗೊಂಡಾಗ ಏನಾಗುತ್ತೆ ನೋಡಿ. ಸೊ ಈ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 into x square plus 4 ಇದು ಏನಾಗುತ್ತೆ, this becomes y divided by y plus 1 into y plus 4 ಆಗುತ್ತೆ. ಓಕೆ, ಸೊ ಈಗ ಇದನ್ನ ನಾವು ಪಾರ್ಷಿಯಲ್ ಫ್ರಾಕ್ಷನ್ ಮಾಡುವ ಏನಾಗುತ್ತೆ ನೋಡಿ. ಈಗ ಸೊ ಇಫ್ ಐ ಕನ್ಸಿಡರ್ ದಿಸ್, if I consider y by y plus 1 into y plus 4 ನೋಡಿ, ಇದು ವೆರಿ ಫಸ್ಟ್ ಟೈಪ್ ಅಲ್ಲಿ ಇದೆ ಇದು. ಸೊ ಇದನ್ನ ಹೇಗೆ ಬರೆಯೋದು, a by y plus 1 plus b by y plus 4. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ ಈ ಕಡೆ. ಓಕೆ, ಇದನ್ನೆಲ್ಲ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ನಿಮಗೆ ಈ ಕಡೆ y ಪ್ಲಸ್ 1 ಕ್ಯಾನ್ಸಲ್ ಆಗಿ a ಜೊತೆಗೆ y ಪ್ಲಸ್ 4 ಉಳಿಯುತ್ತೆ. ಈ ಹಿಂದೆ ಸಾಕಷ್ಟು ಎಕ್ಸಾಂಪಲ್ಸ್ ಮಾಡಿದೆ. ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ y ಪ್ಲಸ್ 4 ಕ್ಯಾನ್ಸಲ್ ಆಗುತ್ತೆ, b ಜೊತೆಗೆ y ಪ್ಲಸ್ 1 ಉಳಿಯುತ್ತೆ. ಓಕೆ, ಸೊ ಈಗ ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನು ಮಾಡಿದ್ದೀವಿ. ಇವಾಗ ಟು ಫೈಂಡ್ ದ ವ್ಯಾಲ್ಯೂ ಆಫ್ a ಇದನ್ನ 0 ಪುಟ್ ಮಾಡಿ. ಸೊ ಕೇಸ್ 1 ಒಂದ್ಸಲ ಇನ್ಪುಟ್ ಮಾಡಿ, put y plus 1 equals to 0 ಅಂದ್ರೆ y equals to minus 1 ಅಂತ ಯಾವುದರಲ್ಲಿ, in equation 1. ಓಕೆ, ಸೊ ಏನಾಗುತ್ತೆ ನೋಡಿ ಈಗ. ಸೊ ದಿಸ್ ಗಿವ್ಸ್ ಯು, ಈ ಕಡೆ y is equal to minus 1 ಹಾಕಿದ್ರೆ ಸೊ minus 1 ಹಾಕೋಣ. ಸೊ minus 1 equals to a into minus 1 plus 4 ಆಯಿತು. ಈ ಟರ್ಮ್ 0 ಆಗುತ್ತೆ ಯಾಕಂದ್ರೆ ನಾವು y ಪ್ಲಸ್ 1 0 ಆಗ್ತಾ ಇದೀವಿ. ಸೊ b into 0 ಅಂದ್ರೆ 0. ಓಕೆ, ಸೊ ದಿಸ್ ಗಿವ್ಸ್ ಯು minus 1 equals to ಇದು 3, 4 minus 1 ಅಂದ್ರೆ 3 ಆಗುತ್ತೆ. ಸೊ 3a plus 3a. ಓಕೆ, ಸೊ therefore a is equals to ಆ 3 ಅನ್ನು ಈ ಕಡೆ ಕಳಿಸಿ minus 1 by 3. ಇವಾಗ ಏನ್ ಮಾಡಿ, b ಫೈಂಡ್ ಔಟ್ ಮಾಡಲಿಕ್ಕೆ y plus 4 ಅನ್ನ 0 ಹಾಕೋಣ. ಓಕೆ, ಸೊ ಕೇಸ್ 2 ಯು ಕ್ಯಾನ್ ಕಾಲ್ put y plus 1 y plus 4 equal to 0. So y plus 4 equal to 0 and y is equals to minus 4 ಅಂತ. In equation 1 ಲೆಫ್ಟ್ ಸೈಡ್ ಅಲ್ಲಿ y ಇರೋದ್ರಿಂದ ಸೊ ಅದನ್ನ ನಾನು minus 4 ಅಂತ ಬರೀತೀನಿ, ಈಕ್ವಲ್ಸ್ ಟು ಮೊದಲನೇ ಟರ್ಮ್ 0 ಆಗುತ್ತೆ. ಯಾಕೆ ಹೇಳಿ, ಇದರಲ್ಲಿ y plus 4 ಇದೆ. ಸೊ ಇದರಲ್ಲಿ ಹಾಕಿ b into y plus 1 ಇತ್ತು, ಅದಕ್ಕೆ minus 4 plus 1 ಅಂತ. ಓಕೆ, ಸೊ minus 4 is equals to ಇದು minus 3b ಆಗುತ್ತೆ. ಓಕೆ, minus 4 plus 1 ಅಂದ್ರೆ minus 3 ಆಗುತ್ತೆ. ಸೊ b is equals to ಏನಾಗುತ್ತೆ, ಎರಡು ಬದಿಗೆ ಮೈನಸ್ ಇದೆ, ರಿಮೂವ್ ಮಾಡಿ. ಸೊ ಈ 3 ಅನ್ನ ಈ ಕಡೆ ಕಳಿಸಿ, you will get 4 by 3. ಓಕೆ, ಸೊ a ಮತ್ತು b ಗೊತ್ತಾಯ್ತು. ಸೊ ಇವಾಗ ನಾವು ಇದನ್ನು ಬರೆಯುವ. ಓಕೆ, ಸೊ therefore ಏನಿದೆ, ಇದು ಇದನ್ನ ತಗೊಳ್ತೀನಿ. ಸೊ ದಿಸ್ ಇಸ್ ವಾಟ್ ವಿ ವಾಂಟ್. ಓಕೆ,
ಸೊ ಇವಾಗ integration of x square by x square plus 1 into x square plus 4 dx equals to ನಾವು ಏನು ಬರೆದಿದ್ವಿ ಅದು y divided by y plus 1 into y plus 4 ಅಂತ ಇತ್ತು d y ಸೊ ಇವಾಗ y divided by y plus 1 into y plus 4 ಅನ್ನೋದು ಏನಾಗುತ್ತೆ ಇದು a divided by ಸೊ ಇವಾಗ ನಮಗೆ x square divided by x plus 1 into x plus, that's x square plus 1 into x square plus 4 ಅದನ್ನ ಇಂಟಿಗ್ರೇಟ್ ಮಾಡಬೇಕಿತ್ತು. ಸೊ ಇದನ್ನ ನಾವೇನು ತಗೊಂಡಿದ್ವಿ, ಇಟ್ಸ್ y by y plus 1 into y plus 2, that's y plus 4 ಅಂತ ಇತ್ತು. ಸೊ ಇದನ್ನೇ ನಾವು ಪಾರ್ಷಿಯಲ್ ಫ್ರಾಕ್ಷನ್ ಅಲ್ಲಿ ಎಕ್ಸ್ಪೆಂಡ್ ಮಾಡಿದೀನಿ. ಇದೇನು a by y plus 1 ಪ್ಲಸ್ b by y plus 4. ಈಗ ನಮ್ಮ ಹತ್ರ ವ್ಯಾಲ್ಯೂಸ್ ಇದೆ, a ಅಂದ್ರೆ ಎಷ್ಟು, b ಅಂದ್ರೆ ಎಷ್ಟು. ಸೊ ಇಟ್ ಈಸ್ ಆಫ್ ದ ಫಾರ್ಮ್ a by y ಅಂದ್ರೆ x ಸ್ಕ್ವೇರ್ ತಗೊಂಡಿದ್ವಿ ನಾವು ಪ್ಲಸ್ 1 ಪ್ಲಸ್ b by x square plus 4. Okay, so this is x square by x square plus 1 into x square plus 4. Okay, so ಇವಾಗ ಇಂಟಿಗ್ರೇಟ್ ಮಾಡಿ. ಸೊ ಎರಡು ಬದಿಗೆ ಇಂಟಿಗ್ರೇಟ್ ಮಾಡಿದಾಗ ಇಂಟಿಗ್ರೇಷನ್ ಆಫ್ x square by x square plus 1 into x square plus 4 dx equals to, ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ, a ಔಟ್ಸೈಡ್ ಬರುತ್ತೆ, ಇಂಟಿಗ್ರೇಷನ್ ಆಫ್ 1 by x square plus 1 dx ಪ್ಲಸ್ ಈ ಕಡೆ ಇಂಟಿಗ್ರೇಟ್ ಮಾಡಿದ್ರೆ b ಕಾನ್ಸ್ಟೆಂಟ್ ಆಚೆ ಇಡಿ 1 by x square plus 4 dx. ಓಕೆ, ಸೊ ಈಗ ಬರೀರಿ a ಇಂಟು ಇಂಟಿಗ್ರೇಷನ್ ಆಫ್ 1 by 1 plus x square ಅಂದ್ರೆ tan inverse x. ಓಕೆ, ಇದು ಸಹಿತ ಹಾಗೆ ಇದೆ, ಬಟ್ ಇಲ್ಲಿ 4 ಇದೆ. 4 ಅಂದ್ರೆ ಆಕ್ಚುಲಿ ಇದು 2 ಸ್ಕ್ವೇರ್ ಅಂತ. ಓಕೆ, ಸೊ ದಿಸ್ ಇಸ್ ಯುವರ್ 2 ಸ್ಕ್ವೇರ್ ಅಂತ. ಸೊ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್. ಓಕೆ, x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಅಂದ್ರೆ ಇಟ್ ಈಸ್ 1 by a tan inverse x by a ಅಂತ ಗೊತ್ತಿದೆ. ಸೊ ಇಲ್ಲಿ a ಅಂದ್ರೆ 2 ಇದೆ, ಅದಕ್ಕೆ ಇದನ್ನ ನಾನು 1 by 2 or tan inverse x by 2 ಅಂತ ಬರೀತೀನಿ ಪ್ಲಸ್ ಕಾನ್ಸ್ಟೆಂಟ್ c. ಓಕೆ, ಸೊ ಫೈನಲ್ ಆಗಿ ನೀವು a b ಏನಿದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಸೊ ಇದು ಯಾವಾಗ ಅಪ್ಲಿಕೇಬಲ್ ಆಗುತ್ತೆ ಅಂತಂದ್ರೆ ಇಲ್ಲಿ x ಸ್ಕ್ವೇರ್ ಇರಬೇಕು, x ಸ್ಕ್ವೇರ್ x ಅನ್ನೋದು ಇರಲೇಬಾರದು. ಎಲ್ಲ ಜಾಗದಲ್ಲಿ ನಿಮಗೆ x ಸ್ಕ್ವೇರ್ ಕಂಡ್ರೆ ನೀವು x ಸ್ಕ್ವೇರ್ y ಅಂತ ತಗೊಂಡು ಸುಲಭವಾಗಿ ಮಾಡಬಹುದು. ಓಕೆ, ಸೊ ಇದೇ ತರ ಇನ್ನೊಂದು ಎಕ್ಸಾಂಪಲ್ ಅನ್ನ ಅಥವಾ ಇನ್ನೊಂದು ಬೇರೆ ತರದ ಎಕ್ಸಾಂಪಲ್ ಅನ್ನ ನೋಡೋಣ. ಸೊ ಬೇರೆ ಬೇರೆ ತರದ ಎಕ್ಸಾಂಪಲ್ಸ್ಗೆ ಟ್ರೈ ಮಾಡೋಣ ನಾವು. ಓಕೆ, ಸೊ ಹಿಯರ್ ಇಸ್ ದಿ ಕ್ವೆಶ್ಚನ್. integrate
integrate 3x plus 5 divided by x cube minus x square minus x plus 1. ಇದು exercise 7.5 ನಲ್ಲಿ ninth question ಇದೆ. ಓಕೆ, ಸೊ ನೋಡೋಣ. ಇಲ್ಲಿ ಕನ್ಸಿಡರ್ ಇದು ಫ್ಯಾಕ್ಟರೈಸ್ ಆಗುತ್ತೆ ನೋಡಿ, ಚೆಕ್ ಮಾಡಿ. ಕನ್ಸಿಡರ್ x cube minus x square minus x plus 1. ಸೊ ಈ ಫಸ್ಟ್ ಟೂ ಟರ್ಮ್ಸ್ ಇಂದ x square ಕಾಮನ್ ತಗೊಂಡ್ರೆ ಏನು ಉಳಿಯುತ್ತೆ? x minus 1. ಇನ್ನು ಈ ಎರಡು ಟರ್ಮ್ ಇಂದ ಮೈನಸ್ 1 ಕಾಮನ್ ತಗೊಳ್ತೀನಿ, ಏನು ಉಳಿಯುತ್ತೆ? x minus 1. ಓಕೆ, ಸೊ ವಿಚ್ ಇಸ್ ಈಕ್ವಲ್ಸ್ ಟು, ಮತ್ತೆ ಇವೆರಡರಿಂದ x minus 1 ಕಾಮನ್ ತಗೊಂಡ್ರೆ ನಿಮಗೆ x square minus 1 ಆಗುತ್ತೆ. ಸೊ ಪುನಃ ನೋಡಿ, x minus 1 ಇಂಟು ಈ x square minus 1 ಅನ್ನ ನಾವು ಈ ತರ ಬರೀಬಹುದು, x minus 1 ಇಂಟು x plus 1. ಓಕೆ, a square minus b square ಅಂದ್ರೆ a plus b, a minus b. ಇದನ್ನ ನೆನಪಿಟ್ಕೊಳ್ಳಿ ನೀವು, a square minus b square ಅಂದ್ರೆ a plus b ಇಂಟು a minus b. ಓಕೆ, ಸೊ ಇವಾಗ ಇದೇನಾಯ್ತು? x plus 1 ಇಂಟು ಇದು x minus 1 ಇಂಟು x minus 1 ಅಂದ್ರೆ x minus 1 ಹೋಲ್ ಸ್ಕ್ವೇರ್. ಓಕೆ, ಸೊ ಈ ತರ ನಿಮಗೆ ಡಿನಾಮಿನೇಟರ್ ಟ್ರಾನ್ಸ್ಫಾರ್ಮ್ ಆಯಿತು ಇದು. ಅದಕ್ಕೆ ನಾವು ಗಿವನ್ ಅನ್ನು ಹೇಗೆ ಬರೀಬೇಕು? ಪಾರ್ಷಿಯಲ್ ಫ್ರಾಕ್ಷನ್ ಅಲ್ಲಿ therefore given becomes, ಗಿವನ್ ಏನಾಗುತ್ತೆ? ಅದು 3x plus 5 divided by, ನೀವು ಅದನ್ನ ಸ್ಕ್ವೇರ್ x plus 1 into x minus 1 square. ಸೊ ಪಾರ್ಷಿಯಲ್ ಫ್ರಾಕ್ಷನ್ ಅಲ್ಲಿ ಹೇಗೆ ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ನನಗೆ. ಸೊ a divided by ಯಾವುದೋ ಒಂದು ಸ್ಕ್ವೇರ್ ಇರಲ್ಲ, ಅದನ್ನ ಹಾಗೆ ಒಂದೇ ಟರ್ಮ್ ಇಡಿ, ಪ್ಲಸ್ ಯಾವುದಕ್ಕೆ ಸ್ಕ್ವೇರ್ ಇರುತ್ತೆ ಅದನ್ನ ಹೀಗೆ ಬರೀಬೇಕು, b divided by x minus 1 ಪ್ಲಸ್ c divided by ಸ್ಕ್ವೇರ್ ಇರೋದು ತಗೊಳ್ಳಿ. ಓಕೆ, ಸೊ ಇದನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ ನಿಮಗೆ ಯಾವ ಟೈಪ್ ಬರುತ್ತೆ ಅಂತ. ಓಕೆ, ಈ ತರ ಪರ್ಫೆಕ್ಟ್ ಸ್ಕ್ವೇರ್ ಇದ್ರೆ, ಒಂದು ಹೋಲ್ ಸ್ಕ್ವೇರ್ ಇದ್ರೆ ಅದನ್ನ ಒಂದು ಸ್ಕ್ವೇರ್ ಇಲ್ಲದೆ ಇರೋದು ಇನ್ನೊಂದು ಸ್ಕ್ವೇರ್ ಜೊತೆಗೆ ಬರೀಬೇಕು. ಓಕೆ, ಇವಾಗ ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ, ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಇದನ್ನ ಈ ಕಡೆ ಕಳಿಸಿದ್ರೆ 3x plus 5 is equals to, ಓಕೆ, ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಪ್ರತಿ ಟರ್ಮ್ಗೆ ಇದರಲ್ಲಿ x plus 1 ಕ್ಯಾನ್ಸಲ್ ಆಗಿ a ಜೊತೆಗೆ ಉಳಿಯೋದು x minus 1 ಹೋಲ್ ಸ್ಕ್ವೇರ್. ಇನ್ನ b ಜೊತೆಗೆ ಏನು ಉಳಿಯುತ್ತೆ ನೋಡಿ, ಇದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ x minus 1 ಒಂದು x minus 1 ಕ್ಯಾನ್ಸಲ್ ಆಗಿ, so you left with x plus 1 x minus 1. ಓಕೆ, ಅದೇ ತರ ನೋಡಿ ಪ್ಲಸ್ c, ಇದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ x minus 1 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಸೊ ಉಳಿಯೋದು x plus 1. ಓಕೆ, ಸೊ ಇವಾಗ ನೀವು ಏನು ಮಾಡಬೇಕು? ಫೈಂಡ್ ದ ವ್ಯಾಲ್ಯೂಸ್ ಆಫ್ a b c by taking suitable values of x. ಸೊ ಮೊದಲನೇ ಕೇಸ್ ನಂಬರ್ 1 ಏನು ಪುಟ್ ಮಾಡ್ತೀರಿ? ಚೂಸ್ ಒನ್ ಆಫ್ ದ ಫ್ಯಾಕ್ಟರ್ 0. ಇಲ್ಲಿ ಎರಡೇ ಇರೋದು x plus 1 x minus 1. ಸೊ ಒಂದ್ಸಲ x plus 1 ಹಾಕಿ ಏನಾದ್ರು ಹಾಕಿ ನಡೀತೆ. ಸೊ ಪುಟ್ x plus 1 is equal to 0 ಅಂದ್ರೆ x equals to minus 1 in equation 1 ನಲ್ಲಿ ಹಾಕಿ. ಸೊ ಏನು ಬರುತ್ತೆ ನೋಡಿ, ಈ ಸೈಡ್ 1 minus 1 ಹಾಕಿದ್ರೆ 3 into minus 1 plus 5 equals to, ಇಲ್ಲಿ x plus 1 ಇಲ್ಲ, ಸೊ a into ಏನಾಗುತ್ತೆ minus 1 whole square. ಇನ್ ಬಾಕಿ ಎರಡು ಟರ್ಮ್ 0 ಆಗುತ್ತೆ, ಯಾಕೆ ಇದರಲ್ಲಿ x plus 1 ಇದೆ, ಇದರಲ್ಲಿ x plus 1 ಇದೆ. ಓಕೆ, ಸೊ this gives you
minus 3 plus 5 equals to a into minus 2 whole square. So this gives you 2 equals to 4a ಆಗುತ್ತೆ. Okay, therefore a equals to 2 by 4. ಈ 4 ಈ ಕಡೆ ಬಂತು. So cancel ಮಾಡಿ 2 1s are 2 2s are, so 1 by 2. ಇವಾಗ find the value of another constant by choosing another factor 0. So ಇನ್ನೊಂದು factor ಏನಿದೆ x plus 1 ಇದೆ. So put x plus 1 equal to 0. So put x plus 1 equal to 0. Case 2, put x plus 1 equal to 0. Andre x equals to, sorry, x plus 1 alla x minus 1. Already plus 1 ತಗೊಂಡಿದ್ದೀರಾ. So put x minus 1 equal to 0 ಅಂದ್ರೆ x equals to 1 ಆಗುತ್ತೆ. In equation 1. So ಇವಾಗ this implies left ಅಲ್ಲಿ ಏನಿದೆ, we have 3x plus 5 ಇದೆ. So 3 into 1 plus 5 equals to. So ಮೊದಲನೇ ಟರ್ಮ್ ಅಲ್ಲಿ x minus 1 ಇದೆ, ನೀವು 0 ಆಗ್ತಾ ಇದ್ರೆ ಇದು 0 ಆಗುತ್ತೆ, ಇದು 0 ಆಗುತ್ತೆ, c ಉಳಿಯುತ್ತೆ ನಿಮಗೆ. Okay, so first term 0, second term 0, c into ಅಲ್ಲಿ x plus 1 ಇರೋದು, so ಅದಕ್ಕೆ 1 plus 1 ಅಂತ ಬರೀತೀನಿ. So ಇದು ಎಷ್ಟಾಗುತ್ತೆ, 8 ಆಗುತ್ತೆ. ಇದು 3 plus 5 8 ಆಗುತ್ತೆ, equals to 2c. So this implies c is equals to 8 by 2 ಅಂದ್ರೆ 4. Okay, so ನಮಗೆ ಈಗ you have to find the value of ಯಾವುದು b. ಅದಕ್ಕೆ ನಾವೀಗ put third case, put x equal to any other value, 0 ಅಂತ ತಗೊಳ್ಳಿ ನಾನು. ಓಕೆ, simplest value. ಮತ್ತೆ b ಯಾವ ವ್ಯಾಲ್ಯೂ ಸಿಕ್ಕಿದೆ ಅದನ್ನ ಹಾಕಿದ್ರೆ ಆಯ್ತು. So you will get 3 into 0 plus 5 equals to a into, okay, a ಜೊತೆಗೆ ಏನೇನು ನೋಡಿ, ಅಲ್ಲಿ ನಮಗೆ x minus 1 whole square ಇದೆ. So 0 ಹಾಕಿದ್ರೆ minus 1 whole square plus b ಜೊತೆಗೆ x plus 1 x minus 1 ಇದೆ, ಅದಕ್ಕೆ 0 plus 1 0 minus 1 plus c ಜೊತೆಗೆ x plus 1 ಇತ್ತು, ಅದಕ್ಕೆ 0 plus 1. ಓಕೆ, ಸೊ ಎಷ್ಟಾಯ್ತು ಇವಾಗ, ಇದು 5 equals to ಇದು a, a minus 1 square 1 ಆಗುತ್ತೆ, ಪ್ಲಸ್ ಇದು b into minus 1. So b into minus 1 plus c ಆಗುತ್ತೆ. ಓಕೆ, ಸೊ ನಮಗೆ c ಮತ್ತು a ವ್ಯಾಲ್ಯೂಸ್ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ a is 1 by 2, ಇದು minus b ಆಯಿತು, c ಅಂದರೆ it is 4. Okay, so that gives you b equal to, ಈ b ಅನ್ನು ಈ ಕಡೆ ತಗೊಳ್ಳಿ, b equals to ಈ 5 ಅನ್ನು ಈ ಕಡೆ ಕಳಿಸಿ, 1 by 2 plus 4 minus 5. Okay, so that gives you, so this gives you, take LCM 2, so 1 ಈ 2 ಇಂದ ಮಲ್ಟಿಪ್ಲೈ ಮಾಡಿ 8 minus 10. Okay, so ಏನಾಗುತ್ತೆ, so this gives you 9 minus 10 ಅಂದರೆ minus 1 ಆಗುತ್ತೆ by 2. So this is the value of b. So next step, integration. Okay, so
ಇಂಟಿಗ್ರೇಟ್ ಹೇಗೆ ಮಾಡಬೇಕು? therefore ನಮಗೆ ಇದು ಬೇಕಿತ್ತು, ಯಾವುದು? ಇಟ್ ಈಸ್ 3x plus 5 divided by x plus 1 x minus 1 whole square. Okay, so check out this. So ಅದಕ್ಕೆ integrate dx equals to ಏನಂತ ಬರೆದ್ರಿ? ಇದನ್ನ a by x plus 1 b by x minus 1 c by x minus 1 whole square ಅಂತ ಬರೆದಿದ್ವಿ. ಓಕೆ, ಸೊ ಈಕ್ವಲ್ಸ್ ಟು ಇಂಟಿಗ್ರೇಟ್ ಬರೀರಿ. a ಹಾಗೆ ಇಡಿ, ಇಂಟಿಗ್ರೇಷನ್ ಆಫ್ 1 by x plus 1 ಅಂತಂದ್ರೆ log of x plus 1 b into log of x minus 1. Okay, c into ಕೇರ್ಫುಲ್ ಆಗಿ ಡಿನಾಮಿನೇಟರ್ ಅಲ್ಲಿ 1 by ಅಂದ್ರೆ x ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಸೊ ಇಂಟಿಗ್ರೇಷನ್ ಆಫ್ 1 by x ಬರುತ್ತೆ minus 1 by x. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ you can write it as minus 1 by x minus 1 plus c. Okay, ಸೊ ಹಿಂದೆ ಸಾಕಷ್ಟು ಸಲ ಹೇಳಿದ್ದೇನೆ, ಇಂಟಿಗ್ರೇಷನ್ ಆಫ್ 1 by x ಸ್ಕ್ವೇರ್ ಬಂದ್ರೆ minus 1 by x. Okay, so a b c ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. So this is all about this example. 17th. Okay, so integrate cos x divided by 1 minus sin x into 2 minus sin x dx. Okay, so very simple. ಏನು ಮಾಡೋಣ? put sin x is equals to t ಅಂತ put ಮಾಡಿ. ಓಕೆ, ಸೊ ಇದನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಸೊ ಡೆರಿವೇಟಿವ್ ಆಫ್ sin x ಅಂದ್ರೆ cos x ಆಗುತ್ತೆ, ಈಕ್ವಲ್ಸ್ ಟು dt by dx. ಸೊ ಈಗ cos x dx ಅಂದ್ರೆ ಏನಾಗುತ್ತೆ? dt ಆಗುತ್ತೆ. x cos x into dx is dt. ಈಗ ನಮಗೆ ನ್ಯೂಮರೇಟರ್ ಅಲ್ಲಿ ಅದೇ ಇರೋದು ಇಲ್ಲಿ. ಓಕೆ, cos x into dx ಅಂದ್ರೆ dt ಆಗುತ್ತೆ. ಇದು 1 minus t 2 minus t ಆಗುತ್ತೆ. ವೆರಿ ಈಸಿಲಿ ಪಾರ್ಷಿಯಲ್ ಫ್ರಾಕ್ಷನ್ ಅಲ್ಲಿ ಮಾಡಬಹುದು. therefore given becomes ಏನಾಗುತ್ತೆ? ಅದು I is equal to ಅಥವಾ given is equals to ಇದು dt divided by 1 minus sin t ಇದೆ, sin x ಇದೆ, ಅದು 1 minus t ಆಗುತ್ತೆ. ಇನ್ನೊಂದು 2 minus sin x ಇದೆ, ಅದಕ್ಕೆ 2 minus t ಆಗುತ್ತೆ. ಓಕೆ, ಸೊ ಇವಾಗ ಇದನ್ನ ಬೈ ಪಾರ್ಷಿಯಲ್ ಫ್ರಾಕ್ಷನ್ ಬರೆದ್ರೆ ಎಷ್ಟಾಗುತ್ತೆ ನೋಡಿ. ನಾನು ಹೇಳಿದ್ರೆ ಡೈರೆಕ್ಟ್ ಆಗಿ ಮಾಡಿದ್ರೆ ಆಯ್ತು. ಇದನ್ನ ಈ ತರ ಬರೆದಾಯ್ತು, a by 1 minus t. So b by 2 minus t into dt. Okay. So a ಅಂದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದೀನಿ. a ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ ನ್ಯೂಮರೇಟರ್ ಅಲ್ಲಿ ಏನಿಲ್ಲ ಅಂದ್ರೆ 1 ಇದೆ, 1 divided by 2 minus t ಅಂತ ಬರ್ಕೊಳ್ಳಿ. ಇದರಲ್ಲಿ 1 minus t ಅನ್ನು 0 ಪುಟ್ ಮಾಡಿ. 1 minus t equal to 0 ಅಂದ್ರೆ t equal to 1 ಆಗುತ್ತೆ. ಸೊ ಇದರಲ್ಲಿ t equal to 1 ಹಾಕಿದ್ರೆ 1 by 2 minus 1 ಅಂದ್ರೆ 1 by 1 ಆಗುತ್ತೆ, ಅಂದ್ರೆ 1 ಬರುತ್ತೆ. ಅದೇ ತರ b ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೋಡಿ. b equals to 1 divided by. ಓಕೆ, ಸೊ ಇಲ್ಲಿ ಏನು ಉಳಿದಿದೆ? 1 minus t ಅಂತ ತಗೊಳ್ಳಿ. ಸೊ b ಡಿನಾಮಿನೇಟರ್ ಎಷ್ಟಿದೆ? 2 minus t, ಅದನ್ನ 0 ಅಂತ ಪುಟ್ ಮಾಡಿ. t equal to 2 ಅಂತ. ಸೊ ಏನಾಗುತ್ತೆ ನೋಡಿ, 1 divided by 1 minus 2 ಅಂದ್ರೆ minus 1 ಬರುತ್ತೆ. ಸೊ you get minus
ಓಕೆ, ಸೊ ಇವಾಗ ಇಂಟಿಗ್ರೇಟ್ ಮಾಡಿ ಇದನ್ನ. therefore your given ಇದೆ ಇಂಟಿಗ್ರೇಷನ್ ಆಫ್ ಅದು dt ಡಿವೈಡೆಡ್ ಬೈ 1 ಮೈನಸ್ ಟಿ ಮತ್ತು 2 ಮೈನಸ್ ಟಿ ಅಂತ ಇತ್ತು. ಅದನ್ನ a ಡಿವೈಡೆಡ್ ಬೈ 1 ಮೈನಸ್ ಟಿ b ಡಿವೈಡೆಡ್ ಬೈ 2 ಮೈನಸ್ ಟಿ ಅಂತ ಬರ್ಕೊಂಡಿದ್ವಿ. ಓಕೆ, ಸೊ which can be written as ಇದನ್ನ ಇಂಟಿಗ್ರೇಷನ್ ಆಫ್ 1 ಮೈನಸ್ 1 ಡಿವೈಡೆಡ್ 1 ಮೈನಸ್ ಟಿ ಅಂದ್ರೆ ಇಟ್ ಇಸ್ a ಇಂಟು ಲಾಗ್ ಆಫ್ 1 ಮೈನಸ್ ಟಿ ಮಾಡೋಣ. ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಟಿ ಎಷ್ಟಿದೆ -1 ಇದೆ, ಅದು ಬರೀಬಾರದು. b ಇಂಟು ಲಾಗ್ ಆಫ್ 2 ಮೈನಸ್ ಟಿ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಟಿ -1 ಇರೋದ್ರಿಂದ -1 ಪ್ಲಸ್ ಕಾನ್ಸ್ಟೆಂಟ್ ಸಿ. ಓಕೆ, ಸೊ a b ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. a ಅಂದ್ರೆ 1, b ಅಂದ್ರೆ -1 ಇದೆ. ಸೊ a 1 ಹಾಕಿದ್ರೆ ಈ -1 ಮೊದಲು ಬರುತ್ತೆ. ಸೊ ಮೈನಸ್ ಲಾಗ್ ಆಫ್ 1 ಮೈನಸ್ ಟಿ, b ಅಂದ್ರೆ -1 ಇರೋದ್ರಿಂದ ಈ -1 ಸೇರಿ ಪ್ಲಸ್ ಆಗುತ್ತೆ. ಸೊ ಲಾಗ್ ಆಫ್ 2 ಮೈನಸ್ ಟಿ ಪ್ಲಸ್ ಸಿ. ಬೇಕಂದ್ರೆ ನೀವು ಇದನ್ನ ಇನ್ನೊಂದು ಸ್ಟೆಪ್ ಬರೀ. ಲಾಗ್ m ಬೈ ಲಾಗ್ n ಅಂದ್ರೆ ಲಾಗ್, ಸೊ ಲಾಗ್ m ಮೈನಸ್ ಲಾಗ್ n ಅಂದ್ರೆ ಲಾಗ್ m ಬೈ n. ಅದಕ್ಕೆ ಹೀಗೆ ಬರೀತೀನಿ. ಲಾಗ್ ಆಫ್ 2 ಮೈನಸ್ ಟಿ, ಪಾಸಿಟಿವ್ ಟರ್ಮ್ ಫಸ್ಟ್ ನ್ಯೂಮರೇಟರ್, ನೆಗೆಟಿವ್ ಟರ್ಮ್ ಡಿನಾಮಿನೇಟರ್ ಬರುತ್ತೆ, ಪ್ಲಸ್ ಸಿ. ಓಕೆ, which is equals to t ಅಂದ್ರೆ ಏನು ತಗೊಂಡಿದ್ದೀರಾ ಹಾಗೆ. ಇಟ್ ಈಸ್ 2 ಮೈನಸ್ sin x by 2 plus sin x plus c. Okay, so this is how you can do this.